ಎಲ್ಲರೂ ಕೂಡ ಒಂದು ಶ್ರೀಕೃಷ್ಣನ ಒಂದು ಆಶೀರ್ವಾದದೊಂದಿಗೆ ಎಲ್ಲರೂ ಕೂಡ ಒಂದು ಸುಖವಾಗಿದ್ದೀರಾ ಅಥವಾ ಒಂದು ಸಂತೋಷವಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾನು ಶ್ಲೋಕ 71, 72 ಅಂತ ಹೇಳಿದರೆ ಈ ಅಧ್ಯಾಯ 2 ಒಂದು ಕೊನೆಗೊಳಿಸ್ತಾ ಇದ್ದೇನೆ. ಅಂತ ಹೇಳಿದರೆ 72 ಶ್ಲೋಕಗಳೊಂದಿಗೆ ಕೂಡಿರುವಂತಹ ಒಂದು ಅಧ್ಯಾಯವನ್ನು ನಾನು ಕೊನೆಗೊಳಿಸ್ತೇನೆ. ಶ್ಲೋಕ 71 ಅನುವಾದ. ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಗಳನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನವ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೋ ಮತ್ತು ಅಹಂಕಾರ ರಹಿತನಾಗಿದ್ದನು, ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಯಾವ ಒಂದು ವ್ಯಕ್ತಿಯು ತನ್ನಲ್ಲಿ ಎಷ್ಟೇ ಒಂದು ಹಣ, ಒಡೆತನ ಅಥವಾ ಒಂದು ಆಸ್ತಿ ಅಂತಸ್ತಿದ್ರೆ ಕೂಡ ತಾನು ಯಾವತ್ತು ದೇವರಿಗೆ ಶರಣಾಗ್ತಾನೆ. ನನ್ನದೇನಿಲ್ಲ ತಂದೆ, ಎಲ್ಲ ಕೂಡ ನೀನು ಕೊಟ್ಟಿರುವಂತಹ ಭಿಕ್ಷೆ, ಈ ದೇಹ ಕೂಡ ಒಂದು ದೇವರು ಕೊಟ್ಟಂತಹ ಭಿಕ್ಷೆ ಅಂತಲೇ ನಾವು ಹೇಳ್ಬೋದು. ಯಾವಾಗ ನಾವು ಸಂಪೂರ್ಣವಾಗಿ ದೇವರಿಗೆ ತಲೆ ಬಾಗ್ತೇವೆ ನೋಡಿ, ಆವಾಗ ನಿಜವಾದ ಜೀವನ ಆರಂಭವಾಗ್ತದೆ ಅಂತ ಹೇಳಿ ನಾವು ತಿಳಿದುಕೊಳ್ಬೋದು. ಅಥವಾ ಸಾಮಾನ್ಯವಾಗಿ ನಾವು ಅದನ್ನೇ ಅರ್ಥಕೊಳ್ಬೇಕು. ಯಾಕಂತ ಹೇಳಿದರೆ ಈ ಒಂದು ಶರೀರ ಎನ್ನುವುದು ಅಥವಾ ನಮ್ಮ ಜೀವನ ಏನೇ ನಡಿಬೇಕು, ಆಗು ಹೋಗು, ನಾಳೆ ಏನಾಗ್ತದೆ ಅನ್ನೋದು ದೇವರಿಗೆ ಬಿಟ್ಟರೆ ನಮಗೆ ಗೊತ್ತಿರಲ್ಲ. ಯಾಕಂದರೆ ಮುಂದೆ ಹೆಜ್ಜೆ ಇಡ್ತೇವೆ. ಯಾವ ಭರವಸೆ ಅಂತ ಹೇಳಿದರೆ ದೇವರಿದ್ದಾರೆ, ನಾನು ಒಳ್ಳೆಯದನ್ನು ಮಾಡಿದ್ದೇನೆ ಅಥವಾ ನಾನು ಯಾರಿಗೆ ಕೂಡ ಅನ್ಯಾಯ ಮಾಡಿಲ್ಲ, ಹಾಗೆ ದೇವರು ನನಗೆ ಅನ್ಯಾಯ ಮಾಡಲ್ಲ ಅನ್ನೋ ಒಂದು ಯಾರಿಗೆ ಒಂದು ಕಾನ್ಫಿಡೆಂಟ್ ಅಥವಾ ಜೀವನದಲ್ಲಿ ನನಗೆ ಇಷ್ಟೊಂದು ಧೈರ್ಯ ಇದ್ದರೆ ಸಾಕು ಜೀವನ ನಡೆಸಲಿಕ್ಕೆ, ಸಂಪೂರ್ಣವಾಗಿ ಶಾಂತಿಯುತವಾಗಿ ಜೀವನ ಸುಖಮಯವಾಗಿ ಸಾಗ್ತದೆ ಅನ್ನೋದನ್ನೇ ಶ್ರೀಕೃಷ್ಣರು ಹೇಳ್ತಾರೆ. ಯಾವ ವ್ಯಕ್ತಿ ತನ್ನಲ್ಲಿ ಕೋಟಿ ಆಸ್ತಿ ಇದ್ದರೆ ಕೂಡ ದೇವರದ್ದೇ, ನಾನೇನು ಕೂಡ ಒಂದು ಬಯಸಿಲ್ಲ ಅಥವಾ ನನ್ನದು ಅನ್ನೋದು ಏನೂ ಇಲ್ಲ, ಎಲ್ಲ ದೇವರು ಕೊಟ್ಟಂತಹ ವರ ಆಗಿರ್ಬೋದು, ದೇವರು ಕೊಟ್ಟಂತಹ ಒಂದು ಕೊಡುಗೆ ಅಂತಲೇ ಹೇಳಿ ನಾವು ಜೀವನದಲ್ಲಿ ಒಂದು ತೃಪ್ತಿ ಯಾವಾಗ ಇರ್ತೇವೆ. ಈಗ ಇನ್ನೂ ಕೆಲವರಲ್ಲಿ ಏನಿರ್ತದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈಗ ನಾವು ಕೂಡ ಹಾಗೆ ಅಂದ್ಕೊಂಡಿರ್ತೇವೆ ಅಂತ ಹೇಳಿದರೆ, ಇನ್ನೊಬ್ಬರನ್ನು ನೋಡಿದಾಗ ಅಥವಾ ಯಾರೋ ಒಬ್ಬರು ಇದ್ದಾಗ ಅವರ ಒಂದು ಮೈಯಲ್ಲಿ ಒಂದು ಏನು ಹೇಳ್ತಾರೆ ಗೋಲ್ಡ್ ಆಗಿರ್ಬೋದು, ಅವರೊಂದು ಸೌಂದರ್ಯ ಆಗಿರ್ಬೋದು, ಕಾಸ್ಟ್ಲಿ ಡ್ರೆಸ್ಸನ್ನು ನೋಡಿ ಆಗಿರ್ಬೋದು, ಅಥವಾ ಏನೋ ಒಂದು ನೋಡಿದಾಗ ನಮ್ಮಲ್ಲಿ ಅದಿಲ್ಲ ಅನ್ನೋ ಕೊರತೆ ನಾವು ಯಾವಾಗ ನಮ್ಮಲ್ಲಿ ಬರ್ತದೆ ನೋಡಿ, ನಮಗೆ ಕೊರಗು ಅನ್ನೋದು ಮತ್ತೆ ಮತ್ತೆ ಕಾಡ್ತಾನೆ ಇರ್ತದೆ ಅಂತ ಹೇಳಿದರೆ, ನಮಗೆ ಇನ್ನೊಬ್ಬರ ಬಗ್ಗೆ ನಾವು ಕಂಪೇರ್ ಮಾಡ್ಕೋಬಾರ್ದು. ಹೊರತಾಗಿ ನನ್ನಲ್ಲಿ ಒಂದು ಇದೆ, ಇದು ದೇವರು ಕೊಟ್ಟಿದ್ದಾರೆ, ನಾನು ಇದರಲ್ಲಿ ತೃಪ್ತಿ ಇದ್ದೇನಂತ ಹೇಳಿ ಯಾವಾಗ ಜೀವನ ನಡೆಸ್ತೇವೆ ನೋಡಿ, ಅವರು ನಿಜವಾಗಿಯೂ ಕೂಡ ಜೀವನದಲ್ಲಿ ತೃಪ್ತಿ ಹೊಂದ್ತಾರಂತಲೇ ಹೇಳ್ಬೋದು. ಇನ್ನು ಕೆಲವರಿಗೆ ಯಾವ ರೀತಿ ಅಭ್ಯಾಸ ಇರ್ತಂತ ಕಂಪ್ಯಾರಿಸನ್ ಮಾಡೋದು ತುಂಬ ಒಂದು ಕೆಟ್ಟ ಚಟ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಕಂಪ್ಯಾರಿಸನ್ ಯಾವಾಗ ನಮ್ಮಲ್ಲಿನಿಂದ ಹೊರಗೆ ಹೋಗ್ತದೆ ನೋಡಿ, ಜೀವನದಲ್ಲಿ ನಿಜವಾಗಿಯೂ ಹೇಳ್ತೇನೆ ಅವರು ಮುಂದೆ ಹೋಗ್ತಾರಂತಲೇ ಹೇಳ್ಬೋದು. ಈ ಶ್ಲೋಕದಲ್ಲಿ ಅರ್ಜುನರಿಗೆ ನಿಜವಾಗಿಯೂ ತನ್ನ ಒಂದು ಇಂದ್ರಿಯಗಳಿಗೆ ಅಡ್ಡಿ ಬರದಂತೆ ಅವನು ಯುದ್ಧ ಮಾಡಬೇಕನ್ನೋ ಆಸೆ ಅವನಿಗೆ ಇರುವುದಿಲ್ಲ. ಹೊರತಾಗಿ ಶ್ರೀಕೃಷ್ಣನಿಗೆ ತೃಪ್ತಿ ಮಾಡಬೇಕು, ಶ್ರೀಕೃಷ್ಣರ ಬಯಕೆಗಳನ್ನು ಈಡೇರಿಸಬೇಕು ಅನ್ನಲಿಕ್ಕೆ ತನ್ನ ಸಾಮರ್ಥ್ಯವನ್ನು ಆದಷ್ಟು ಹಾಕಿ ಯುದ್ಧವನ್ನು ಮಾಡಲಿಕ್ಕೆ ಆರಂಭಿಸ್ತಾನೆ ಅಂತಲೇ ಹೇಳ್ಬೋದು. ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ತನಗೆ ಆಗದಿದ್ದರೂ ತನ್ನ ಇಂದ್ರಿಯಗಳಿಗೋಸ್ಕರ ನಾನು ಜೀವನ ತ್ಯಾಗ ಮಾಡದಿದ್ದರೆ ಕೂಡ ನಾನು ದೇವರಿಗೋಸ್ಕರ ತ್ಯಾಗ ಮಾಡ್ತೇನೆ ಅನ್ನೋದಲ್ಲ, ಅದು ನಿಜವಾದ ಒಂದು ದೇವರ ಮೇಲಿಟ್ಟಿರುವಂತಹ ಪ್ರಜ್ಞೆ ಆಗಿರ್ಬೋದು ಅಥವಾ ನಿಜವಾದ ಒಂದು ಭಕ್ತಿಯ ಮಾರ್ಗ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ದೇವರಿಗಾಗಿ ಏನನ್ನೂ ಕೂಡ ಮಾಡಿರ್ತೇವೆ, ಅದು ಯಾವತ್ತೂ ಕೂಡ ನಮಗೆ ಪ್ರತಿಫಲವಾಗಿ ದೇವರು ಮತ್ತೆ ಅದನ್ನು ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಮಾಡಿದರೆ ಖಂಡಿತವಾಗಿಯೂ ಜೀವನದಲ್ಲಿ ಇದು ಬದಲಾವಣೆ ಹೊಂದುತ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಈ ಒಂದು ಶ್ಲೋಕಗಳು ಏನು ಹೇಳ್ತಾವೆ ಅಂತ ಹೇಳಿದರೆ, ಪ್ರತಿಯೊಂದು ನೀನು ಏನನ್ನು ಮಾಡಿರ್ತೀಯ ಅದೇ ನಿನಗೆ ಬಡ್ಡಿಯಾಗಿ ಅಥವಾ ಬಡ್ಡಿ ಸಮೇತ ನಿನಗೆ ಹಿಂದಿರುತ್ತದೆ. ನೀನು ಇನ್ನೊಬ್ಬರಿಗೆ ನೀನು ಕಾಲೆಳಿತಿದೆಯಾ, ಮುಂದೆ ಒಂದು ದಿನ ನಿನ್ನನ್ನು ಕಾಲೆಳಿತಾರೆ. ಇವತ್ತು ನೀನು ಇನ್ನೊಬ್ಬರ ಜೊತೆ ನೀನು ಕೋಪದಲ್ಲಿ ಮಾತಾಡ್ತಿದೆಯಾ, ಇನ್ನೊಂದು ದಿವಸ ನಿನಗೆ ಕೂಡ ಮಾತನಾಡುವಂತಹ ವ್ಯಕ್ತಿಗಳು ನಿನಗೆ ಸಿಗ್ತಾರೆ. ಇನ್ನೊಬ್ಬರನ್ನು ನೋಡಿ ನೀನು ಅಸೂಹೆ ಪಡ್ತಿದೆಯಾ, ಇನ್ನೊಬ್ಬರನ್ನು ನೋಡಿ ನೀನು ಮತ್ಸರ ಅನ್ನೋದನ್ನು ಪಡ್ತಿದೆಯಾ, ನಿಜವಾಗಿಯೂ ಅದು ನಿನಗೆ ಮತ್ತೆ ಕರ್ಮವಾಗಿ ಅಥವಾ ರಿಟರ್ನ್ ಆಗಿ ನಿನಗೆ ಬಂದೇ ಬರ್ತದೆ ಅನ್ನೋದೇ ಭಗವದ್ಗೀತೆ ಪ್ರತಿಯೊಂದು ಶ್ಲೋಕ ಕೂಡ ಹೇಳಿಕೊಡುವಂತಹ ಮಾಹಿತಿ ಇದಾಗಿರ್ತದೆ. ಹಾಗಾಗಿ ಈ ಶ್ಲೋಕಗಳನ್ನೋದು ಅಥವಾ ಈ ಭಗವದ್ಗೀತೆ ಅನ್ನೋದು ಖಂಡಿತವಾಗಿಯೂ ಇದನ್ನು ಯಾರು ಕೂಡ ಅಪಾರ್ಥ ಮಾಡಿಕೊಳ್ಳದೆ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಒಳ್ಳೆಯ ಜೀವನ, ಒಳ್ಳೆಯ ಸುಖಮಯ ಜೀವನ ನಡೆಸ್ಬೋದು ಅನ್ನೋದೇ ಈ ಶ್ಲೋಕಗಳೇ ಸಾಕ್ಷಿ ಅಂತಲೇ ಹೇಳ್ಬೋದು. ಒಂದೊಂದು ಶ್ಲೋಕಗಳು ಕೂಡ ಕೇಳುವಾಗ ಸತ್ಯ ಹೇಳ್ತೇನೆ, ನನ್ನ ಜೀವನದಲ್ಲಿ ಕೂಡ ನನಗೇನೋ ಒಂದು ಬೇಜಾರಾದಾಗ ನಾನು ಭಗವದ್ಗೀತೆ ಹೋಗ್ತೇನೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಧೈರ್ಯ ಅನ್ನೋದನ್ನು ಕೊಡೋದೇ ಭಗವದ್ಗೀತೆ. ನೀವು ಓದಲಿಕ್ಕೆ ಕಷ್ಟ ಅಥವಾ ಒಂದು ಶ್ಲೋಕಗಳನ್ನು ನೋಡಲಿಕ್ಕೆ ಕಷ್ಟ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಅನ್ನೋರು ಇಂತಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಷ್ಟೋ ವಿಧಗಳು, ಈಗ ನನ್ನದೇ ನೋಡಿ ಅಂತ ನಾನು ಹೇಳೋದಿಲ್ಲ, ಹೊರತಾಗಿ ನಿಮಗೆ ಕಂಫರ್ಟೇಬಲ್, ನಿಮಗೆ ಯಾವ ರೀತಿ ಇಷ್ಟ ಆಗ್ತದೆ, ಕನ್ನಡದಲ್ಲಿ ವಿವರಣೆ ನಿಮಗೆ ಬೇಕು, ನನಗೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿಲ್ಲ ಅನ್ನೋರು ಇಂತಹ ಕನ್ನಡ ಹೇಳುವವರಿಗೆ ನೀವು ಸಪೋರ್ಟ್ ಮಾಡಿ. ಇಷ್ಟಲ್ಲದೆ ನೀವು ಕೂಡ ಕೇಳ್ಬೋದು,
ಬಸ್ಸಲ್ಲಿ ಹೋಗುವಾಗ ಅಥವಾ ಏನೋ ಒಂದು ವಿಡಿಯೋಗಳನ್ನು ನೋಡಿ ಕಾಲಹರಣ ಮಾಡೋ ಬದಲು ಒಂದು ಏನು ಹೇಳ್ತಾರಲ್ಲ, ಆಪತ್ತಲ್ಲಿ ಬಂದವನೇ ಒಂದು ಬಾಂಧವ ಅಥವಾ ಅಂತ ಹೇಳ್ತಾರಲ್ಲ, ಹಾಗಾಗಿ ನಮಗೆ ಯಾವುದೋ ಒಂದು ನೋವಲ್ಲಿರ್ತೇವೆ, ದುಃಖದಲ್ಲಿರ್ತೇವೆ, ಜೀವನವೇ ಬೇಡ ಅನಿಸಿದಾಗ ನಾವು ಇಂತಹ ಶ್ಲೋಕಗಳನ್ನು ಕೇಳಿದ ತಕ್ಷಣ ನಮ್ಮ ಜೀವನವನ್ನೇ ಬದಲಾಯಿಸಿಕೊಳ್ಳುವಂತಹ ಶಕ್ತಿ ಈ ಒಂದು ಭಗವದ್ಗೀತೆಯಲ್ಲಿ ಇದೆ ಅಂತಲೇ ನಾನು ಹೇಳ್ತೇನೆ. ಹಾಗಾಗಿ ಭಗವದ್ಗೀತೆ ಅನ್ನೋದನ್ನು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಕಾರಣಕ್ಕೆ ನಿಮಗೆ ಓದಿ ಅಂತ ಹೇಳಲ್ಲ. ಈವನ್ ನಾನು ಓದಿ ಅದರಿಂದ ನಾನು ತುಂಬ ವಿಷಯಗಳನ್ನು ಕಲಿತಿದ್ದೇನೆ. ಜೀವನದಲ್ಲಿ ಯಾವ ರೀತಿಯಾಗಿ ಯಾರ ಜೊತೆ ಹೇಗೆ ಜೀವನ ನಡೆಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥಕೊಳ್ಳದಿದ್ದರೂ ಕೂಡ ಅದರಲ್ಲಿ ಪ್ರತಿಯೊಂದು ಹಂತಕ್ಕೂ ಕೂಡ ನಾನು ಅದನ್ನು ಕಲಿತಿದ್ದೇನೆ ಅಂತಲೇ ನಾನು ಹೇಳ್ತೇನೆ. ಹಾಗಾಗಿ ಯಾರು ಕೂಡ ಒಂದು ಒಳ್ಳೆಯ ಯೋಚನೆಗಳಿಟ್ಕೊಂಡು ಜೀವನ ನಡೆಸಿ ಅಥವಾ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸೋದು ಬೇಡ. ಯಾಕಂತ ಹೇಳಿದರೆ ಇವತ್ತಲ್ಲ ನಾಳೆ ನಮ್ಮ ಜೀವನ ನಾವು ಇರ್ತೇವೋ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಹಾಗಾಗಿ ಇರುವಷ್ಟು ದಿನ ಎಲ್ಲರ ಜೊತೆ ಕೂಡ ಒಳ್ಳೆಯದಾಗಿ ಇರುವ, ಹಾಗಾಗಿ ಎಲ್ಲರಲ್ಲಿ ಕೂಡ ಒಳ್ಳೆಯ ಒಂದು ಬದಲಾವಣೆಗಳನ್ನು ಒಂದು ಶ್ರೀಕೃಷ್ಣರೆಲ್ಲರಿಗೂ ಕೂಡ ಒಳ್ಳೆಯ ಜ್ಞಾನ, ಬೆಳವಣಿಗೆ, ಖುಷಿ, ಸಂತೋಷವನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ಹಾಗಾಗಿ ಶ್ಲೋಕ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಕೂಡ ಸ್ವಾಗತ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಅಧ್ಯಾಯವನ್ನು ಅಥವಾ ಒಂದು ಭಗವದ್ಗೀತೆ ಅಧ್ಯಾಯ 2 ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನಂತರ ನಾನು ಒಂದು 3ನೇ ಅಧ್ಯಾಯದೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.